ವಾಟ್ ಆರ್ ಯುವರ್ ಪೆಟ್ ನೇಮ್ಸ್? ಫ್ರೆಂಡ್ಸ್ ನನ್ನ ಕೋರಿ ಅಂತ ಕರಿತಾ ಇದ್ರು ರೈಟ್ ಫ್ರಮ್ ಚೈಲ್ಡ್ಹುಡ್. ವೈ ಕೋರಿ ರೋಟಿ ಸಂಬಂಧಪಟ್ಟಂಗ? ಇಲ್ಲ, ನಮ್ಮ ಮನೇಲಿ ಪೋಲ್ಟ್ರಿ ಫಾರ್ಮ್ ಇತ್ತು, ಅಜ್ಜಿ ಮನೇಲಿ. ನಾನು ಹುಟ್ಟಿ ಬೆಳೆದಿಲ್ಲ ಅಜ್ಜಿ ಮನೆಯಲ್ಲಿ. ಸೊ ಪೋಲ್ಟ್ರಿ ಫಾರ್ಮ್ ಇತ್ತು, ತುಂಬ ಕೋಳಿಗಳಿರೋರು. ನಾನು ಎಕ್ಸ್ಪರ್ಟ್ ಕೋಳಿ ಎಲ್ಲ ಕ್ಲೀನ್ ಮಾಡೋದ್ರಲ್ಲಿ. ಹಂಗಾಗಿ ಸ್ಕೂಲಿಂದ ನನ್ನನ್ನು ಕೋಳಿ 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 ಕೋಳಿನಾ ಕೋರಿ ತುಳುವಲ್ಲಿ ಕೋರಿ ಅಂತ. ನಾನು ಸ್ಟೇಜ್ ಹತ್ತದಾಗಲೂ ನಾನು ಊರಲ್ಲೆಲ್ಲ ಕೋರಿ 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 ಅಂತಲೇ ಕರೀತಾರೆ. ಈಗಲೂ ಅಷ್ಟೇ ನನ್ನ ಸೆಟ್ ಆಫ್ ಫ್ರೆಂಡ್ಸ್ ಕೋರಿ ಅಂತಲೇ ಕರೀತಾರೆ. ಕೋರಿ ಪುಟ್ಟ ಅಂತ, ಪುಟ್ಟ ನನ್ನ ಹೆಸರು. ಸೊ ಕೋರಿ ಪುಟ್ಟ ಅಂತಲೇ ಕರೀತಾರೆ. ಸೊ ನಂದು ರೈಟ್ ಫ್ರಮ್ ಚೈಲ್ಡ್ಹುಡ್ ವಾಸ್ ಲೈಕ್ ಪೋಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗೋದು ಇತ್ತು. ಕಾಲೇಜ್ ತನಕನೂ ಅದೇ ಇದ್ದಿದ್ದು. ಸೊ ಹಾಗಾಗಿ ಅದು ಆ ಹೆಸರು ಒಂದು ಕಾಲೇಜ್ ಫ್ರೆಂಡ್ಸು ಮತ್ತು ಊರಿನ ಫ್ರೆಂಡ್ಸಲ್ಲೆಲ್ಲ ಕೋರಿ ಅನ್ನೋದು ಇಟ್ ಈಸ್ ಲೈಕ್ ನನಗೆ ಅವಾಗಿಂದ ತಲೆಯಲ್ಲಿ ಏನು ಓಡ್ತಾ ಇದೆ ಅಂದರೆ ನಮ್ಮ ಬೆಂಗಳೂರಿನವ್ರಿಗೆಲ್ಲ ಕೋರಿ ರೋಟಿ ಗೊತ್ತು. ಸೊ ನಾವು ಐ ಆಮ್ ಥಿಂಕಿಂಗ್ ಕೋರಿ ಅಂದರೆ ಅದಕ್ಕೆ ಕೋಳಿ ಜೊತೆಗೆ ತಿನ್ನೋ ರೊಟ್ಟಿ, ಅದಕ್ಕೆ ಅಂತ ನನ್ನ ಹೆಸರು ಬಂತ. ಕೋಳಿ ಅಷ್ಟೇ. ಸೊ ದಟ್ಸ್ ವೈ ಇಟ್ ಇಸ್ ಕೋರಿ ರೊಟ್ಟಿ ಅಂತ ಬಂದಿದೆ. ಹೌದು, ಅಂದರೆ ಕೋಳಿ ಜೊತೆ ತಿನ್ನೋ ರೊಟ್ಟಿ ಅದು, ಹಂಗಾಗಿ ಅದು ಹೆಸರು ಇಟ್ಟಿರೋದು. ಬಿಕಾಸ್ ಟಿಲ್ ದೆನ್ ವಿ ಆರ್ ಲೈಕ್ ಕೋರಿ ರೊಟ್ಟಿ ಕೋರಿ ರೊಟ್ಟಿ. ಇಲ್ಲೆಲ್ಲ ಕೋಸ್ಟಲ್ ಹೋಗಿ ತಿಂತೀವಲ್ಲ, ಕೋಸ್ಟಲ್ ಕ್ವಿಸೀನ್ಸ್ ಎಲ್ಲ. ಸೊ ನಾವು ತುಳು ಮಾತು ಬಂದಿರೋದ್ರಿಂದ ಒನ್ ಫ್ರೇಸ್ ಅಥವಾ ಒಂದಷ್ಟು ಪದಗಳು ದಟ್ ಎವ್ರಿ ಕರ್ನಾಟಕ ಪೀಪಲ್ ಶುಡ್ ನೋ. ತುಳು ಅಲ್ಲ ಬೇಸಿಕಲಿ ತುಳು ಅಂತ ಬರ್ಕೊಂಡು ಎಂತ ವನಸಾಂಡ ಲಾಲಜಿ ನನಗೆ ಇಷ್ಟೇ ಬರೋದು. ಅದೇ ಸೊಲ್ಮೆಲು ಅಂತಾರೆ, ಅಂದರೆ ಗ್ರೀಟ್ ಏನಂತ ನಮಸ್ಕಾರ ಅಂತ ಹೇಳ್ತೀವಲ್ಲ ನಾವು, ಸೊಲ್ಮೆಲು ಅಂತ ಹೇಳ್ತೀವಿ. ಸೊಲ್ಮೆಲು ಸೊಲ್ಮೆಲು ಅದೊಂದು ವರ್ಡ್ ಮೇ ಬಿ. ಅಂದರೆ ವನಸಾಂಡ ಬಲೆ ದಾಲಜ್ಜಿ ಅದು ಯೂಶಲಿ ಎಲ್ರಿಗೂ ಬಲ್ಲೆ ಬನ್ನಿ ಏನಿಲ್ಲ ದಾಲಜ್ಜಿ ದಾಲಜ್ಜಿ ಅದು ಯೂಶುವಲ್ ಫೇಸ್ ಎಲ್ಲರೂ ಕೂಡ ಹೇಳುವಂಥದ್ದು. ಸ್ಪೆಷಲಿ ಬೈಗಳ ತುಂಬ ಫೇಮಸ್ಸು. ಎಂತ ಸಾವು ಅದ ಸಾವು ತಮಿಳ್ ಸಾರಿ ತುಳು ಅಲ್ಲ ಅದು ಕನ್ನಡ. ಎಂಚಿ ಸಾವು ಮಾರ ಅಂತ ಹೇಳ್ತಾರೆ. ಎಂಚಿ ಸಾವು ಎಂತ ಸಾವಲ್ಲ, ಎಂಚಿ ಸಾವು ಮಾರ ಅಂತ. ಎಂಚಿ ಸಾವ್ಯ ಅಂತ ಯೂಶಲಿ ಏನು ಗುರು ಇದು ಅಂತ ಹೇಳೋದಕ್ಕೆ. ಸಾವು ಅಂದರೆ ಲಿಟ್ರಲ್ ಮೀನಿಂಗ್ ಸಾವು ಅಂತ ಯಾರು ಆ ಥರ ತಗೊಳ್ಳೋದು. ಏನೋ ಒಂದು ಕೆಟ್ಟದಾಗಿದೆ ಎಂಚಿ ಸಾವು ಮಾರ ಅಂತ ಏನಾದರೂ ಆದಾಗ. ಅದೇ ಥರ ಒಳ್ಳೇದಕ್ಕೆ ಏನಾರು ಇದೆಯಾ? ಒಳ್ಳೇದಕ್ಕೆ ಅಂದರೆ ವಾವ್ ಬ್ಯೂಟಿಫುಲ್ ಆಸಮ್, ಅದಕ್ಕೆ ತುಂಬ ವರ್ಡ್ಸ್ ಇದೆ, ತುಂಬ ಯೂಸ್ ಮಾಡೋದು. ಆ್ಯಕ್ಚುಲಿ ನಾವು ನೋಡೋಕೆ ಹೋದರೆ ಒಳ್ಳೇದಕ್ಕೂ ಕೆಟ್ಟ ಪದ ಯೂಸ್ ಮಾಡೋದಿದೆ. ಒಟ್ರಾಸಿ ಅಂತೀವಿ. ಈಗ ಏನೋ ಒಂದು ಸಖತ್ತಾಗಿ ಮಾಡಿದ್ರೆ ಒಟ್ರಾಸಿತ್ತು ಅಂತ ಹೇಳ್ತೀವಿ ನಾವು. ಅದು ಒಟ್ರಾಸಿ ಅಂದರೆ ಏನು ಹೇಳೋದು, ಒಟ್ಟಾರೆ ಅನ್ನೋ ಥರ ಇರ್ತಾರಲ್ಲ, ಅಂದರೆ ಹೆಂಗೆಂಗೋ ಅನ್ನೋದಕ್ಕೆ ಒಟ್ರಾಸಿ ಅಂತೀವಿ. ಬಟ್ ಒಳ್ಳೇದಕ್ಕೂ ಒಟ್ರಾಸಿ ಸೂಪರ್ ಇತ್ತು ಅಂತ ಹೇಳ್ತೀವಿ. ಇನ್ನೊಂದು ಸ್ಟೇಪಲ್ ವರ್ಡ್ ಅಂದರೆ ಬ್ಯಾವರ್ಸಿ ಅನ್ನೋದು ಬಂದಿದ್ದು ನನಗೀಗ. ಇದು ಎಲ್ಲ ಸಿನಿಮಾ ಬಂದಮೇಲೆ ಐ ಥಿಂಕ್ ಅದು. ಬಟ್ ಫ್ರೆಂಡ್ಸಲ್ಲೂ ಇದೆ. ಅಂದರೆ ಫ್ರೆಂಡ್ಸಲ್ಲೂ ಈಗ ನಾನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ರೆ ನಾವು ಹಂಗೆ ಹೇಳೋದು, ಹಂಗೆ ಸಂಬೋಧಿಸ್ತೀವಿ ಅವ್ರನ್ನ. ಏನೋ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಲ್ಲಿವರೆಗೂ ನಾವು ಬೇ ಅನ್ನೋದು, ನೀವು ಅಥವಾ ಬ್ಯಾ ಅನ್ನೋದು ಅಲ್ಲ. ಬೇಸಿಕಲಿ ಅದು ಹಿಂದಿ ವರ್ಡ್ ಅನ್ಕೋತೀನಿ ನಾನು. ಬೇವಾರ್ಸಿ ಅಂದರೆ ಯಾರು ಹೇಳೋರು ಕೇಳೋರಿಲ್ಲ, ಅದು ಹೌದು ಹಿಂದಿ ವರ್ಡ್ ಅದು. ಬಟ್ ಅದು ನಮ್ಮಲ್ಲಿ ಸ್ವಲ್ಪ ಸ್ಟಾಫಲ್ ಬೇವರ್ಸಿ ಟು ಬ್ಯಾವರ್ಸಿ ಅಲ್ಲಿವರೆಗೂ ವರ್ಸಿದೆ ನಾಲ್ಗೆ. ಅದು ಇಮೋಷನ್ ಅನ್ನೋ ಥರ. ಬಟ್ ಅದನ್ನು ಎಲ್ಲದಕ್ಕೂ ಯೂಸ್ ಮಾಡಿ, ಕೋಪ ಬಂದಾಗಲೂ ಯೂಸ್ ಮಾಡ್ತಾರೆ. ಬಟ್ ತುಂಬ ಕ್ಲೋಸ್ ಇದ್ದವ್ರ ಜೊತೆ ಹಂಗೆ ಮಾತಾಡೋದು, ಅದೊಂದು ಇಮೋಷನ್ ಥರ. ಐ ಥಿಂಕ್ ಬ್ಯಾಂಗ್ಳೂರ್ ಶುಡ್ ಎಕ್ಸ್ಪೆರಿಮೆಂಟ್ ವಿತ್ ಆಲ್ ಆಫ್ ದಿಸ್ ಒನ್ಸ್ ಇನ್ ಅ ವೈಲ್. ಆಫೀಸಲ್ಲಿ ಫನ್ ಫ್ರೈಡೆ ಅಂತ ಮಾಡಿ. ಬಟ್ ಅದು ಬಿಟ್ಟರೆ ಬೊಕ್ಕ ಎಂಚೊಲ್ಲರು ನೀವು ಹೇಗಿದ್ದೀರಾ ನೀವು ಕೇಳಿದ್ರೆ ನಾನು ಹೇಳ್ತಾ ಹೋಗ್ಬೋದು. ಇನ್ನೇನು ಕೇಳೋದು? ಐ ಲವ್ ಯು ಅನ್ನೋಕ್ಕೇನು ಹುಡುಗರಿಗೆ ಬೇಕಾಗ್ಬೋದು. ಯಾನಿರ ಮಸ್ತ್ ಮೋಕೆ ಮಂತೊಂದಿಲ್ಲ, ಮಸ್ತ್ ಪ್ರೀತಿ ಮಂತೊಂದಿಲ್ಲ. ಒನ್ಸ್ ಅಗೇನ್ ಅದು ಮಸ್ತ್ ಮೋಕೆ ಮೋಕೆ ಅಂದರೆ ಇದು. ಅದು ನಮ್ಮ ಫೇಮಸ್ ಸಾಂಗು ಇದೆ, ಮೋಕೆದ ಸಿಂಗಾರಿ ಅಂತ. ಮಸ್ತ್ ಮೋಕೆ ಮಂತೊಂದಿಲ್ಲ ಅಂತ ಹೇಳ್ಬೋದು, ಮಸ್ತ್ ಪ್ರೀತಿ ಮಂತೊಂದಿಲ್ಲ ಅಂತಲೂ ಹೇಳ್ಬೋದು. ಇನ್ನೇನಿದೆ? ಲೈಫ್ ಇಸ್ ಬ್ಯೂಟಿಫುಲ್, ಲೈಫ್ ಒಟ್ರಾಶಿ ಅಂತ. ನೋ ಐ ಡೋಂಟ್ ನೋ. ಜೀವನ ಮಸ್ತ್ ಪೊರ್ಲುಂಡು. ಸ್ವಲ್ಪ ದುಡ್ಡು ಕೊಡ್ತೀಯಾ? ಕಾಸು ಕೊರ್ಲ ಕೊಡು. ಕೊರ್ಲ ಇಸ್ ಕೊಡು. ಬಾಕಿ ಇದೆಲ್ಲ ಕೆಲವು ಸಂಸ್ಕೃತ ಪದಗಳು, ಇದೆಲ್ಲ ಕಾಮನ್ ಪದಗಳಲ್ಲ. ಕೊರ್ಲೆ ಇಸ್ ರೆಸ್ಪೆಕ್ಟ್. ಕೊರ್ಲೆ ಓಕೆ. ಟೆನ್ಷನ್ ಮಾಡಬೇಡ.
ತಲೆನೋವು ಎತ್ತೆ ಮನ್ ಪೋರ್ಚಿ ಟೆನ್ಷನ್ ಮಾಡಿ ಎತ್ತೆ ಮನ್ ಪೋರ್ಚಿ ಎತ್ತೆ ಬೇಜಾರು. ಮಂಡೆ ಬಿಸಿ ಇದೆಲ್ಲ ಹಂಗಿದ್ರೆ ನಿಮ್ಮ ಕಡೆದಲ್ಲ ಇದು. ಮಂಡೆ ಬಿಸಿ ಅಲ್ಲ, ಮಂಡೆ ಬೆಚ್ಚ. ಮಂಡೆ ಬೆಚ್ಚ ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ಮಂಡೆ ಬಿಸಿ. ಎಂತ ಲೂಸ್ ಅನ್ನೋಕೇನು? ಲೂಸ್ ಅನ್ನೋದಕ್ಕೆ ಮರ್ಲೆ ಮರ್ಲನಿಕ್. ಹುಚ್ಚ ನಿನಗೆ? ಮರ್ಲನಿಕ್. ಪಿರ್ಕಿ ಅಂತಾರೆ. ಪಿರ್ಕಿ ಅಂದರೆ ಸೇಮ್ ಅದೇ ಕಾಂಟೆಕ್ಸ್ಟ್ಗೆ. ಅಂಡೆ ಬಿರ್ಕಿ, ಬಿರ್ಕಿ, ಅಂಡೆ ಬಿರ್ಕಿ, ಅಂಡೆ ಬಿರ್ಕಿ ಅಂತಾರೆ. ಅಂಡೆ ಏನು ಕೇಳ್ತಾರೆ ಗೊತ್ತಿಲ್ಲ. ಅಂಡೆ ಅಂದರೆ ಪಾತ್ರ. ಓ ಹಂಡೆ ಇರುತ್ತಲ್ಲ. ಹಂಡೆ. ಹಂಡೆ ಮೇ ಬಿ ತಲೆನ ಅಂಡೆ ಅನ್ಕೋತಾರೆ ಏನೋ ಗೊತ್ತಿಲ್ಲ.